ಪಾಕ್ ಮಿಸೈಲ್ಗಳನ್ನು ಹೊಡೆದುರುಳಿಸಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. 4 ಏರ್ ಡಿಫೆನ್ಸ್ ಅನ್ನ ಆಕ್ಟಿವೇಟ್ ಮಾಡಿದೆ ಭಾರತ. ಪೃಥ್ವಿ ಏರ್ ಡಿಫೆನ್ಸ್, PAD, ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ S-400 ಅಂದ್ರೆ ಸುದರ್ಶನ ಅಂತ ಕರಿತೀವಿ, ಸುದರ್ಶನ್ ಚಕ್ರ ಅಂತ ಕರಿತೀವಿ. ನಾವು ರಷ್ಯಾದಿಂದ ಖರೀದಿ ಮಾಡಿ ಅದನ್ನು ರೀನೇಮ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತು ಗುಜರಾತ್ನಲ್ಲಿ ಪಾಕ್ ಡ್ರೋನ್ ಅನ್ನು ಹೊಡೆದುರುಳಿಸಿದೆ ಭಾರತದ ಸೇನೆ. ಅದಮ್ಪುರ್ ಏರ್ ಬೇಸ್ ಮೇಲೆ ದಾಳಿ ಮಾಡುವಂತ ಪ್ರಯತ್ನಗಳಾಗಿದೆ. ಆ ಪ್ರಯತ್ನ ವಿಫಲವಾಗಿದೆ. ಏರ್ ಬೇಸ್ ಸಮೀಪ ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ. ಪಾಕಿಸ್ತಾನವು ಕೂಡ ಡ್ರೋನ್ ದಾಳಿಯನ್ನು ಮಾಡಿದೆ. ಗುಜರಾತ್ನಲ್ಲಿ ಡ್ರೋನ್ ದಾಳಿ ಮಾಡುವಂತ ಪ್ರಯತ್ನವನ್ನು ಮಾಡಿದೆ. ಆ ಡ್ರೋನ್ ಅನ್ನ ಭಾರತದ ಸೇನೆ ಹೊಡೆದುರುಳಿಸಿದೆ. ಅದಮ್ಪುರ್ ಏರ್ ಬೇಸ್ ಸಮೀಪ ಪಾಕಿಸ್ತಾನ ಕಳಿಸಿದ್ದಂತ ಡ್ರೋನ್ ಅನ್ನ ಹೊಡೆದುರುಳಿಸಲಾಗಿದೆ. ಸಿಗ್ತಾ ಇರುವಂತಹ ಅಪ್ಡೇಟ್ಗಳನ್ನು ನಾವು ಗಮನಿಸಿದ್ರೆ ಪಾಕಿಸ್ತಾನ ಬಹುದೊಡ್ಡ ಪ್ರಮಾಣದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದೆ. ಬಹುದೊಡ್ಡ ಪ್ರಮಾಣದಲ್ಲಿ. ಯಾಕಂತಂದ್ರೆ ಜೈಸಲ್ಮೇರ್ ಟಾರ್ಗೆಟ್ ಆಗಿದೆ, ಜಮ್ಮು ಕಾಶ್ಮೀರ್ ಟಾರ್ಗೆಟ್ ಆಗಿದೆ, ಗುಜರಾತ್ ಟಾರ್ಗೆಟ್ ಆಗಿದೆ, ಪಂಜಾಬ್ ಟಾರ್ಗೆಟ್ ಆಗಿದೆ. ಅಂದ್ರೆ ನಾವು ಮೊನ್ನೆ ಏನು ಮಿಸೈಲ್ ಅಟ್ಯಾಕ್ ಮಾಡಿದ್ವು ಪಾಕಿಸ್ತಾನದ ಮೇಲೆ 9 ಲೊಕೇಶನ್ ಮೇಲೆ, ಬಟ್ ಪಾಕಿಸ್ತಾನ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡಿದೆ. ಪ್ರಯತ್ನ ಅಷ್ಟೇ, ಅದು ವಿಫಲ ಆಗಿದೆ ಆ ಪ್ರಯತ್ನ. ಯಾಕಂತಂದ್ರೆ ಭಾರತದ ಬಳಿ ಸ್ಟ್ರಾಂಗ್ ಏರ್ ಡಿಫೆನ್ಸ್ ವ್ಯವಸ್ಥೆ ಇದೆ. ಪಾಕಿಸ್ತಾನದ ಬಳಿ ಇರೋದು ಚೈನಾದಿಂದ ಭಿಕ್ಷೆ ಬೇಡಿ ತಂದಿರುವಂತ ಏರ್ ಡಿಫೆನ್ಸ್ ವ್ಯವಸ್ಥೆ. ಅದರ ಪರಿಣಾಮ ನಾವು 24ಕ್ಕೆ 24 ಟಾರ್ಗೆಟ್ ರೀಚ್ ಆಗಿದ್ದೀವಿ. ಪಾಕಿಸ್ತಾನಕ್ಕೆ 1 ಟಾರ್ಗೆಟ್ ರೀಚ್ ಮಾಡೋದಕ್ಕಾಗಿಲ್ಲ. ಆಗಲ್ಲ. ಭಾರತದ ಡಿಫೆನ್ಸ್ ಸಿಸ್ಟಮ್, ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟೊಂದು ಸ್ಟ್ರಾಂಗ್ ಇದೆ ಅನ್ನೋದಕ್ಕೆ ಉದಾಹರಣೆ ಇದು. ये मेन हमारी छन्नी सिटी है, सारे जा रहे हैं. ये मेन हमारी छन्नी सिटी है, जम्मू मेन में हो रहा है ये. ಇವತ್ತು ಪಾಕಿಸ್ತಾನ ಈ ಪ್ರಮಾಣದಲ್ಲಿ ದಾಳಿ ಮಾಡುವ ಮುಖಾಂತರ ಭಾರತಕ್ಕೆ ರಣವೀಳ್ಯವನ್ನ ಕೊಟ್ಟಿದೆ. ಪಾಕಿಸ್ತಾನ ಕೆಣಕ್ತಾ ಇದೆ ಕೆಣಕಿದೆ ಭಾರತವನ್ನ, ರಣವೀಳ್ಯ ಕೊಟ್ಟಿದೆ. ಯಾಕೆ ಅಂತಂದ್ರೆ ರೆಡಿ ಇದೀವಿ ನಾವು ಕರಾಚಿಯನ್ನ ಉಡೀಸು ಮಾಡೋದಕ್ಕೆ. ಪಾಕಿಸ್ತಾನದ ಮೇಲೆ ಭಾರತ ಮಿಸೈಲ್ ದಾಳಿ ಮಾಡಿದೆ ಅನ್ನುವಂತ ಡೀಟೇಲ್ ಈಗ ಸಿಗ್ತಾ ಇದೆ. ಪಾಕಿಸ್ತಾನದ ಪಂಜಾಬ್ನ ಏರ್ ವಾರ್ನಿಂಗ್ ಸಿಸ್ಟಮ್ ಛಿದ್ರ ಆಗಿದೆ. ಭಾರತದ ಮಿಸೈಲ್ ದಾಳಿಗೆ ಏರ್ ವಾರ್ನಿಂಗ್ ಸಿಸ್ಟಮ್ ಛಿದ್ರ ಆಗಿದೆ. ಭಾರತ ಶುರು ಮಾಡ್ತು ಪ್ರತೀಕಾರ. ಡ್ರೋನ್ ನ ಬೆನ್ನಿಗೆ ಈಗ ಮಿಸೈಲ್ ಸ್ಟಾರ್ಟ್ ಆಯಿತು. ಮಿಸೈಲ್ ನ ರಣತಾಂಡವ ಸ್ಟಾರ್ಟ್ ಆಗುತ್ತೆ ಈಗ ಪಾಕಿಸ್ತಾನದ ಮೇಲೆ. ಡ್ರೋನ್ ದಾಳಿ ಮಾಡಿತ್ತು ಭಾರತ. ಇವತ್ತು ಬೆಳಗ್ಗಿನಿಂದ ಡ್ರೋನ್ ದಾಳಿ ಆಗ್ತಾನೆ ಇತ್ತು. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗಿದೆ ಅನ್ನೋದು ಟೆಸ್ಟ್ ಕೂಡ ಆಗಿತ್ತು. ಟೆಸ್ಟ್ ಆಗಿದೆ. ಅದಕ್ಕಾಗಿಯೇ ಡ್ರೋನ್ ದಾಳಿ ಆಗಿರೋದು ಬೆಳಗ್ಗಿಂದ. ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗಿದೆ ಅಂತ ಭಾರತಕ್ಕೆ ಕ್ಲಿಯರ್ ಗೊತ್ತಾಗಿದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಏನು, ಅದರ ಬಂಡವಾಳ ಏನು ಅನ್ನೋದು ಗೊತ್ತಾಗಿದೆ. ಈಗ ಶುರುವಾಯಿತು ಭಾರತದಿಂದ ರಣತಾಂಡವ ಸ್ಟಾರ್ಟ್ ಆಗತ್ತೆ. ಈಗ ಮಿಸೈಲ್ ಅಟ್ಯಾಕ್ ಸ್ಟಾರ್ಟ್ ಆಗಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಭಾರತ ಮಿಸೈಲ್ ದಾಳಿ ಮಾಡ್ತಾ ಇದೆ. मुंह में बम गिर गया गाइस, आरसपुरा में चेक करो. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.